ಪರಾಭವ ಸಂವತ್ಸರದಲ್ಲಿ ಕರ್ಕ ರಾಶಿಯವರ ಭವಿಷ್ಯತ್ತು ಹೇಳ್ತಕ್ಕಂಥದ್ದು ಈ ವರ್ಷ ಯಾವ್ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವಂತಹ ಒಂದು ಸೂಕ್ಷ್ಮವಾದಂತಹ ನೋಟವನ್ನು ನೋಡೋಣ. ಕರ್ಕ ರಾಶಿಯವರಲ್ಲಿ ಈ ವರ್ಷ ಅವರು ಹಿಂದಿನದಾದಂತಹ ಕೆಲವೊಂದು ಕಹಿಯ ಘಟನೆಯನ್ನು ಮರೆತು ಮುಂದಕ್ಕೆ ಸಾಗಿದರೆ ತುಂಬ ಒಳ್ಳೆಯದು. ಯಾಕೆ ಅಂತ ಕೇಳಿದರೆ ಅವರಿಗೆ ತುಂಬಾ ಕಷ್ಟ ನಷ್ಟ ಇತ್ಯಾದಿ ಆದಂತಹ ಸಮಸ್ಯೆಗಳು ಹಿಂದಿಂದೆ ಆಗಿರುವಂಥದ್ದು ಅದು ಬಾಧನೆಯ ರೀತಿಯಲ್ಲಿ ಕೊಟ್ಟು ಮಾನಸಿಕವಾಗಿ ಕುಗ್ಗುವಂತ ಮಾಡುವ ಸಾಧ್ಯತೆಗಳು ಹೆಚ್ಚಿನದಾಗಿ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರು ಹಿಂದಿನ ಘಟನೆಯನ್ನು ಮರೆತು ಮುಂದಕ್ಕೆ ಸಾಗುವುದು. ಅನಂತರದಲ್ಲಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಮಾಡ್ತಾ ಇರತಕ್ಕಂತಹ ಮಕ್ಕಳಿಗೆ ವಿದ್ಯೆ ಸ್ವಲ್ಪ ಕುಂಠಿತವಾಗಿ ಇರತಕ್ಕಂತಹದ್ದು, ಜೊತೆಗೆ ಅವರು ಸ್ವಲ್ಪ ವಿಶೇಷವಾದಂತಹ ಶಕ್ತಿಯನ್ನು ಹಾಕಿ ಅಥವಾ ಅಭ್ಯಾಸದಲ್ಲಿ ಒತ್ತನ್ನು ಸ್ವಲ್ಪ ಜಾಸ್ತಿಯನ್ನು ಕೊಟ್ಟರೆ ತುಂಬ ಅನುಕೂಲ ಅವರಿಗೆ ಈ ವರ್ಷ ಇರ್ತಕ್ಕಂಥದ್ದು. ಅನಂತರದಲ್ಲಿ ಶಿಕ್ಷಣ ಕ್ಷೇತ್ರ ಅಂದರೆ ಮಾಸ್ತರ್ ಇತ್ಯಾದಿ ಆದಂಥ ರೀತಿಯಲ್ಲಿ, ಅನಂತರದಲ್ಲಿ ರಾಜಕೀಯ ಕ್ಷೇತ್ರ, ಹೀಗೆ ಕೆಲವು ಸರ್ಕಾರಿ ಕ್ಷೇತ್ರಗಳಲ್ಲಿ ದುಡಿತಕ್ಕಂತಹ ವ್ಯಕ್ತಿಗಳಿಗೆ ಉತ್ತಮವಾಗಿ ಇರ್ತಕ್ಕಂಥದ್ದು. ಅನಂತರದಲ್ಲಿ ಈ ಒಂದು ರೀತಿಯಾದಂತಹ ವ್ಯಕ್ತಿಗಳಿಗೆ ಒಳ್ಳೆಯದಿದ್ದರೆ, ಇನ್ನು ಕೆಲವು ಅಂತ ಹೇಳಿದರೆ ಸ್ವಯಂ ಪ್ರೇರಿತರಾಗಿ ತನ್ನ ಕಾಲ ಮೇಲೆ ತಾನು ನಿಂತುಕೊಂಡು ವ್ಯವಹಾರ ಹಾಗೂ ವ್ಯಾಪಾರ ಇತ್ಯಾದಿಗಳನ್ನು, ಕೆಲವರು ಸಿಮೆಂಟ್ ಆಗಿರ್ಬೋದು, ಕೆಲವರು ಬಟ್ಟೆ ಆಗಿರ್ಬೋದು, ಇನ್ನು ಕೆಲವರು ಅವ್ರದೇ ಆದಂತಹ ರೀತಿಯಲ್ಲಿ ವ್ಯಾಪಾರಗಳನ್ನು ಮಾಡ್ತಾರೆ. ಅಂಥವರಿಗೆ ಒಳಿತು ಹೇಳ್ತಕ್ಕಂಥದ್ದು ಈ ವರ್ಷ ಇರತಕ್ಕಂಥದ್ದು. ಜೊತೆಗೆ ಮನೆಯಲ್ಲಿ ಮಾತ್ರ ಕೌಟುಂಬಿಕವಾದಂತಹ ಕಲಹ ಇರತಕ್ಕಂಥದ್ದು ಇರ್ತದೆ. ಸ್ವಲ್ಪ ಜಾಗರೂಕತೆಯಿಂದ ಇದ್ದಲ್ಲಿ ಅವರಿಗೆ ಒಳ್ಳೆಯದನ್ನು ನಾವು ಕಾಣಬಹುದು. ಆನಂತರದಲ್ಲಿ ವ್ಯಾಜ್ಯ ಇತ್ಯಾದಿಗಳೇನಾದರೂ ಇದ್ದರೆ ಅದನ್ನು ಹಾಗೆ ತಣ್ಣೀರನ್ನು ತಣಿಸ್ಕೊಂಡೇ ಕುಡಿಯಿರಿ ಎಂಬಂಥ ರೀತಿಯಲ್ಲಿ ಹಾಗೇ ಮುಂದುವರಿಸಿಕೊಂಡು ಯಾವುದೇ ಗೌಜು ಗಲಾಟೆಯನ್ನು ಮಾಡಿಕೊಳ್ಳುತ್ತೇನೆ ಅಥವಾ ಕೋರ್ಟು ಕಚೇರಿಯಾದಂತಹ ವ್ಯವಹಾರ ಏನಾದರೂ ಇದ್ದಲ್ಲಿ ಅದನ್ನು ಹಾಗೆ ಮುಂದೂಡಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಿದರೆ ತುಂಬ ಒಳ್ಳೆಯದು. ಯಾಕೆ ಅಂತ ಕೇಳಿದರೆ ಅವರಿಗೆ ಈ ಸಮಯ ಅಂತಹ ರೀತಿಯಾದಂತಹ ಹಿನ್ನಡೆಗಳು, ಒತ್ತಡಗಳು, ಜೊತೆಗೆ ಸಮಸ್ಯೆಗಳ ಎದುರಾಗುವ ಸಾಧ್ಯತೆ ಇರತಕ್ಕಂಥದ್ದು. ತಂದೆಯ ಆರೋಗ್ಯ ಹೇಳ್ತಕ್ಕಂಥದ್ದು, ತಾಯಿಯ ಆರೋಗ್ಯ ಉತ್ತಮ ಇರುತ್ತೆ ಕೆಲವರಲ್ಲಿ. ಇನ್ನು ತಂದೆಯ ಆರೋಗ್ಯದ ಕಡೆಗೆ ಸ್ವಲ್ಪ ಚಿಂತನೆ ಇದ್ದರೆ ಒಳ್ಳೆಯದು. ಮತ್ತು ಇವರ ಶಾರೀರಿಕ ಜೀವನದಲ್ಲಿ ಶರೀರದ ಮೇಲೆ ಕೆಲವೊಂದು ರೋಗಗಳು ಉಂಟಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಅದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತ ಹೇಳಿದರೆ ಜಾಗರೂಕತೆಯೇ ಉತ್ತಮವಾದದ್ದು. ಅನಂತರದಲ್ಲಿ ಒತ್ತಡ ಇತ್ಯಾದಿಗಳನ್ನು ಅವರು ತಗ್ಗಿಸಿಕೊಂಡು ಹೋದರೆ ಅವರಿಗೆ ಒಳ್ಳೆಯದನ್ನು ನಾವು ಕಾಣಬಹುದು. ಇನ್ನೊಂದು ಕಿವಿಯ ಮಾತು ಅಂತ ಹೇಳಿದರೆ, ಎಲ್ಲ ವ್ಯಕ್ತಿಗಳು ಕೂಡ ಅರ್ಥವನ್ನು ಮಾಡ್ಕೊಳ್ತಕ್ಕಂಥದ್ದು. ಯಾವುದೇ ನಮ್ಮ ಶರೀರಕ್ಕೆ ರೋಗ ಬಾಧೆಗಳಾಗಿರ್ಬೋದು ಅಥವಾ ತೊಂದರೆಗಳು ಉಂಟಾಗ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಕೂಡ
ಪರಮಾತ್ಮನ ಇಚ್ಛೆ ಅನುಸಾರವಾಗೇ ಆಗ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ಬೇರೆ ರೀತಿಯಲ್ಲಿ ಏನೂ ಉಂಟಾಗೋದಿಲ್ಲ. ಕೆಲವೊಂದು ರೋಗ ಉಂಟಾಯಿತು ಅಂತೇಳಿ ಆದರೆ ಅದಕ್ಕೆ ಪರಮಾತ್ಮನಿಂದನೇ ಉಂಟಾಗುವುದರಿಂದ ಪರಮಾತ್ಮನಿಂದನೇ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಮತ್ತು ಪರಿಹಾರವನ್ನು ಕೂಡ ಇಟ್ಟಿದ್ದಾನೆ. ಅನಂತರದಲ್ಲಿ ಕೆಲವೊಂದು ವಿಚಾರದಲ್ಲಿ ಮನೆಯಲ್ಲಿ ಆಗಾಗ ಸಂಕಷ್ಟ ಹೇಳ್ತಕ್ಕಂಥದ್ದು ಎದುರಿಗೆ ಬರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಪತ್ನಿಯಿಂದಾಗಿ ಕೆಲವೊಂದು ಅಪಾದನೆಗಳು ಬರ್ತಕ್ಕಂಥದ್ದು ಮತ್ತು ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಹಿಂಸೆಗಳು ಉಂಟಾಗ್ತಕ್ಕಂಥದ್ದು, ಸ್ತ್ರೀಯರಿಂದ ಸಮಸ್ಯೆಗಳು ನಿಮಗೆ ಆಗುವ ಸಾಧ್ಯತೆ ಜಾಸ್ತಿಯಾಗಿ ಇರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಕೂಡ ದೈವಿಕವಾದಂತಹ ಅನುಗ್ರಹದಿಂದಾಗಿ ಮತ್ತು ಶಾಂತಿಯುತವಾಗಿ ನಿಮ್ಮ ಮನಸ್ಸನ್ನು ಎಷ್ಟು ತಣ್ಣಗೆ ಇಟ್ಕೊಳ್ತೀರೋ ಅಷ್ಟು ನಿಮಗೆ ಮುಂದೆ ಒಳ್ಳೆಯದು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುವುದರ ಜೊತೆಯಲ್ಲಿ ತೀರ್ಥಕ್ಷೇತ್ರಗಳ ದರ್ಶನ, ಆನಂತರದಲ್ಲಿ ಧಾರ್ಮಿಕವಾದಂತಹ ಕರ್ಮಾಂಗಗಳಲ್ಲಿ ತೊಡಕೊಳ್ಳತಕ್ಕಂಥದ್ದು ಮತ್ತು ಇನ್ನು ಕೆಲವರು ವಿಶೇಷವಾಗಿ ಮನೆಯಲ್ಲಿ ಶುಭ ಸಮಾರಂಭ ಕಾರ್ಯ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು. ಕೆಲವೊಂದು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಮಾತ್ರ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಜೊತೆಗೆ ಹೊಸದಾಗಿ ಉದ್ಯೋಗವನ್ನು ಸ್ವಯಂ ಪ್ರೇರಿತರಾಗಿ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳುವವರಲ್ಲಿ ಜಾಗರೂಕತೆ ಅವಶ್ಯಕ. ಅನಂತರದಲ್ಲಿ ಅವರು ತುಂಬಾ ಶಕ್ತಿಯುತವಾಗಿ ಧೈರ್ಯವನ್ನು ಕೆಡದೇನೆ ಮುಂದಕ್ಕೆ ನುಗ್ಗಿದರೆ ತುಂಬ ಒಳ್ಳೆಯದು ಮತ್ತು ಸ್ವತಂತ್ರವಾದಂತಹ ಉದ್ಯೋಗವನ್ನು ಇಂತಹವರು ಆಯ್ಕೆಯನ್ನು ಮಾಡಿಕೊಂಡ್ರೆ ಅವರಿಗೆ ತುಂಬ ಒಳ್ಳೆಯದಾದಂತಹ ಫಲ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಈ ವರುಷ ಅವರಿಗೆ ಮೊದಲು 1-2 ತಿಂಗಳಿನಲ್ಲಿ ಸಮಸ್ಯೆಗಳಿದ್ದರೆ 3, 4, 5 ತಿಂಗಳಿನಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, 6, 7, 8, 9 ತಿಂಗಳಲ್ಲಿ ಅಭಿವೃದ್ಧಿಯ ಪಥ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. 10, 11, 12ನೇ ತಿಂಗಳಿನಲ್ಲಿ ಸ್ವಲ್ಪ ಕಲಹ ಇತ್ಯಾದಿಯಾದಂತಹ ಸಮಸ್ಯೆ ಎದುರಿನಲ್ಲೇ ಇರುವುದರಿಂದ ಆರೋಗ್ಯವನ್ನು ಕೆಡಿಸುತ್ತೆ. ಧೈರ್ಯವನ್ನು ಕೆಡದೇನೆ ಎದೆ ಹೇಳ್ತಕ್ಕಂಥದ್ದನ್ನು ಕಬ್ಬಿಣದ ಕವಚ ಅಥವಾ ಉಕ್ಕಿನ ಕವಚ ಅಂತ ಕರಿತೇವೆ, ಆ ರೀತಿಯಲ್ಲಿ ಮಾಡಿಕೊಂಡು ತಲೆಯನ್ನು ತಗ್ಗಿಸದೇನೆ ಜೀವನದಲ್ಲಿ ಎದೆ ಉಬ್ಬಿಸಿ ನಿತ್ತು ನಡೆ ಮುಂದೆ ಎಂಬಂಥ ರೀತಿಯಲ್ಲಿ ಸಾಗಿದರೆ ಇವರಿಗೆ ಮುಂಬರುವ ಸಮಯ ಆಗಿರ್ಬೋದು ಕೆಲವಷ್ಟು ಸಮಸ್ಯೆಗಳಿಂದ ಇವರು ಹೊರಗೆ ಬಂದು ಅಭಿವೃದ್ಧಿಯನ್ನು ಕಾಣ್ತಾರೆ. ಮತ್ತು ಕೆಲವರು ಸಾಲ ಸಂಬಂಧ ಇತ್ಯಾದಿಯಲ್ಲಿ ತುಂಬಾ ಚಿಂತನೆಗೆ ತೊಡಕೊಂಡಿರ್ತಾರೆ. ನಿಧಾನಗತಿಯಲ್ಲಿ ಅವರ ಕೆಲಸ ಕಾರ್ಯಗಳು ಆಗ್ತಾ ಬರ್ತಕ್ಕಂಥದ್ದು. ಆದರೆ ಅದಕ್ಕೆ ದೈವಿಕವಾದಂತಹ ಅನುಗ್ರಹವನ್ನು ತಗೊಳ್ಳುವುದರಿಂದ ಬಹು ಬೇಗನೆ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುತ್ತೆ.